ಸುರೇಶ್ ನರಸಿಂಹ ಸರ್ ಬಜೆಟ್ ಬಗ್ಗೆ ಘೋಷಣೆ ಮಾಡಬೇಕಾದ್ರೆ ಬೆಂಗಳೂರಿನ ಬಗ್ಗೆ ಮಾತನಾಡುವಂಥ ಟೈಮ್ನಲ್ಲಿ ಇಂಧನ ಇಲಾಖೆಯಿಂದ ಒಂದು ಘೋಷಣೆ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸಂಬಂಧಪಟ್ಟ ಹಾಗೆ 1250 ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಾವು ಮಾಡ್ತೀವಿ 777 ಕೋಟಿ ವೆಚ್ಚದಲ್ಲಿ ಅಂತ ಹೇಳಿ. ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸಂಬಂಧಪಟ್ಟ ಹಾಗೆ ರೀಸೆಂಟ್ ಡೇಸಲ್ಲಿ ತುಂಬ ಚರ್ಚೆಗಳಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ಡಿಸಿಷನ್ ಅಂತ ಅನ್ಸುತ್ತೆ ಅಂತ ಹೇಳಿ. ಚಾರ್ಜಿಂಗ್ ಸ್ಟೇಷನ್ಸ್ ಬೇಕು ಅನ್ನೋದು ನಿಜ. ನಾನು ತಿರ್ಗಾ ಹೇಳಿದಲ್ಲ, ನಾವು ತಮಿಳ್ನಾಡು ಕಂಪೇರ್ ಮಾಡ್ಕೋಬೇಕು. ತಮಿಳ್ನಾಡಲ್ಲಿರೋಷ್ಟು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ 10% ಇರಲಿಲ್ಲ. ಇದು ಒಂದು ಒಳ್ಳೆ ಬೆಳವಣಿಗೆ. ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಕಡೆ ಹಾಕಿದ್ರೆ ಒಳ್ಳೆ ಬೆಳವಣಿಗೆ. ಆ್ಯಂಡ್ ಎಸ್ಪೆಷಲಿ ಕನ್ಸಿಡರಿಂಗ್ ಆಯಿಲ್ ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದರಿಂದ ಹಿಡಿದು ಸೊ ಇಟ್ಸ್ ಎ ಗುಡ್ ಮೂವ್, ಒನ್ ಆಫ್ ದ ಸ್ಟಫ್. ಸೊ ಇಡೀ ಬಡ್ಜೆಟಲ್ಲಿ ಈ ಥರ ತುಂಬ ಚಿಕ್ಕ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕಾಣಿಸಿಗುತ್ತೆ ನಮಗೆ, ಚಿಕ್ಕದು. ಅದು ಸ್ಕೇಲ್ ಆಗುತ್ತಾ ಅನ್ನೋದು ಒಂದೇ ಕ್ವಶನ್. ಸ್ಕೇಲ್ ಆಗುತ್ತಾ, ಇಂಪ್ಲಿಮೆಂಟ್ ಆಗುತ್ತಾ ಅಷ್ಟು ಕಡಿಮೆ ಬಡ್ಜೆಟಲ್ಲಿ ಅನ್ನೋದು ಒಂದು ಕ್ವಶನ್. ರೈಟ್. ವೆಂಕಟ್ ಸರ್, ನೀವಾಗಲೇ ಕೃಷಿ ಇಲಾಖೆದ್ದು ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಘೋಷಣೆಗಳು ತೋಟಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆ, ಕೃಷಿ ಎಲ್ಲದರಲ್ಲೂ ಹೊಸ ಘೋಷಣೆಗಳಾಗಿದ್ದಾವೆ. ಅದರಲ್ಲಿ ಬೆಸ್ಟ್ ಅನ್ನಿಸುವಂತಹ ಘೋಷಣೆಗಳು ಯಾವುದು ಸಿದ್ದರಾಮಯ್ಯ ಅವರದ್ದು ಇವತ್ತಿನ ಘೋಷಣೆಗಳಲ್ಲಿ? ಈ ವರ್ಷದಲ್ಲಿ ಬಜೆಟಲ್ಲಿ 2 ಅಂಶಗಳೇನಿದ್ರೆ ಒಳ್ಳೆಯದೇನಪ್ಪ ಅಂದರೆ, ತೋಟಗಾರಿಕೆ ಕ್ರಾಂತಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಾಗಿದ್ದು MH ಮರಿಗೌಡರ ಕಾಲದಲ್ಲಿ ತೋಟಗಾರಿಕಾ ಕ್ಷೇತ್ರಗಳನ್ನ ಫಾರ್ಮ್ಸ್ನ ಥ್ರೂಔಟ್ ಸ್ಟೇಟ್ ಮಾಡಿ, ದಟ್ ಇಸ್ ದ ರೀಸನ್ ವೈ ಕರ್ನಾಟಕ ಇಸ್ ಇನ್ ದ ಫ್ರಂಟ್ ಫಾರ್ ಇನ್ ಹಾರ್ಟಿಕಲ್ಚರ್. ಅಲ್ಲಿ ಇವಾಗ ಏನಾಗಿದೆ ಅಂದರೆ, ಆ ಕ್ಷೇತ್ರಗಳು ಫಾರ್ಮ್ಸ್ ಅಲ್ಲಿ ಕಳೆ ಬಿದ್ದು ಹಾಳು ಬಿದ್ದು ಹೋಗ್ತಾ ಇದೆ. ಅದನ್ನು ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದೇ ಕಿವಿ ಮಾತು, ನೀವು ಹಾರ್ಟಿಕಲ್ಚರ್ ಗ್ರ್ಯಾಜುಯೇಟ್ಸ್, ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ಗೆ ಪ್ರಿಫರೆನ್ಸ್ ಕೊಟ್ಟು ಅವರು ಆ ನರ್ಸರೀಸ್ನ ಮ್ಯಾನೇಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಟ್ಸ್ ಗುಡ್ ಮೂವ್. ಬಟ್ ಮಾಡಾಲಿಟೀಸ್ನ ಸರ್ಕಾರ ದ ಶುಡ್ ಬ್ರಿಂಗ್ ಔಟ್ ಒನ್. ಅನದರ್ ಇಂಪಾರ್ಟೆಂಟ್ ಐಟಮ್ ಅಂದರೆ, ಈ ಸಿರಿಕಲ್ಚರ್ ನ್ಯಾಷನಲ್ ಸಿರಿಕಲ್ಚರ್ ಪ್ರಾಜೆಕ್ಟ್ ಅಂತ ವರ್ಲ್ಡ್ ಬ್ಯಾಂಕಿಂದ ದುಡ್ಡು ತಂದು ಸುಮಾರು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರು, ಎಲ್ಲ ಬಿದ್ದೋಗಿ ಆ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡೋ ಸ್ಟೇಜ್ಗೆ ಒಂದು ಕಡೆ ಇದೆ. ಮೈಸೂರು ಸಿಲ್ಕ್ ಅದನ್ನು ಮುಚ್ಚೋ ಸ್ಟೇಜಲ್ಲಿದ್ದಾರೆ. ಇವಾಗ ಸಿಲ್ಕ್ ಪಾರ್ಕ್ ಮಾಡ್ತೀವಿ ಅಂತಾರೆ. ಇಲ್ಲಿ ಗುಲ್ಬರ್ಗ್ ಒಂದು ಕಡೆ ಬಿದ್ದು ಹೋಗ್ತಾ ಇದೆ, ಇನ್ನೊಂದು ಕಡೆ ಇದು ಸಿಲ್ಕ್ ಪಾರ್ಕ್ ಮಾಡ್ತೀವಿ ಅಂತಾರೆ. ಒಂದು ವಿರೋಧಾಭಾಸ. ಇನ್ನೊಂದು ಒಳ್ಳೆತನ ಅಂದರೆ, ಈ ಸಿರಿಕಲ್ಚರ್ ಫಾರ್ಮ್ಸ್ ಇದೆಯಲ್ಲ ಬಿದ್ದೋಗ್ತಾ ಇರೋದು, ಅದನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಚಾಕಿ ಕೇಂದ್ರಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮಾಡುವಾಗ ಸಿರಿಕಲ್ಚರ್ ಗ್ರ್ಯಾಜುಯೇಟ್ಸ್ಗೆ, ಟೆಕ್ನಿಕಲಿ ಕಾಂಪಿಟೆಂಟ್ ಇರೋರಿಗೆ ಕೊಡಿ. ನೀವು ಯಾರಿಗೋ ನಿಮಗೆ ಬೇಕಾದವ್ರಿಗೆ ಕೊಟ್ಟರೆ ಅದು ಇಟ್ ನೋವೇರ್ ಹೆಲ್ಪ್ಫುಲ್ ಟು ದಿ ಗೌರ್ಮೆಂಟ್. ಆಮೇಲೆ ಇನ್ನೊಂದು ಪಾಯಿಂಟು, ಸರ್ಕಾರ ಘೋಷಣೆ ಮಾಡುತ್ತೆ, ಇಂಪ್ಲಿಮೆಂಟ್ ಮಾಡೋಲ್ಲ. ಬೆಸ್ಟ್ ಉದಾಹರಣೆ, 10ನೇಯಲ್ಲಿ ಹೋದ ವರ್ಷ ಅಗ್ರಿಕಲ್ಚರ್ ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದರು, ಅಡಿಗಲ್ಲೂ ಹಾಕಿಲ್ಲ. ಈ ಬಡ್ಜೆಟಲ್ಲಿ ಹೇಳ್ತಾರೆ ನಾವು ಮಾಡ್ತೀವಿ ಅಂತಾರೆ. ಆಲ್ರೆಡಿ 35 ಅಗ್ರಿಕಲ್ಚರ್ ಕಾಲೇಜ್ ಕರ್ನಾಟಕದಲ್ಲಿದೆ, ನೋ ಟೇಕರ್ಸ್, ಜಾಬ್ ಇಲ್ಲ. ಇನ್ನೊಂದು ಕಾಲೇಜ್ ಮಾಡ್ತಾರೆ. ಖಾಸಗಿ ಇಲ್ಲಿ 4 ಕಾಲೇಜ್ ಆಲ್ರೆಡಿ ಬಂದಿದ್ದಾವೆ. ಇವಾಗ 5 ಅಗ್ರಿಕಲ್ಚರ್ ಕಾಲೇಜಸ್. ಇವಾಗ ಇರೋ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಇನ್ನೂ ಸ್ಯಾಲ್ರಿ ಪೆನ್ಷನ್ ಕೊಡೋಕ್ಕೆ ದುಡ್ಡಿಲ್ಲ, ಹೊಸ ಕಾಲೇಜ್ ಮಾಡ್ತಾರೆ. ಪ್ರೈವೇಟ್ ಕಾಲೇಜುಗಳು ಬಂದಿದೆ. ಈಗ ಶುಗರ್ ಇಂಡಸ್ಟ್ರಿ ಬರ್ನಿಂಗ್ ಇಶ್ಯೂ ಮೊನ್ನೆ ತನಕ ದೊಡ್ಡ ಇಶ್ಯೂ ಆಯಿತು. ಬಡ್ಜೆಟಲ್ಲಿ ಅದ್ರ ಬಗ್ಗೆ ಒಂದು ಮಾತಿಲ್ಲ. ಏನು ಮಾಡ್ತಾರೆ? ಅಟ್ಲೀಸ್ಟ್ ಕೊನೆ ಪಕ್ಷ ಲಾಂಗ್ ಟರ್ಮ್ ಸ್ಟ್ರಾಟಜಿ ಏನಾದರೂ ಹೇಳಬೇಕಾಗಿತ್ತು. ಎಷ್ಟು ಹಣ ಕೊಡ್ತಾ ಇದೀವಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ಟನ್ನಿಗೆ ಎಷ್ಟು ಅಂತ ಹೇಳಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಬೈಬೇಕಾಯಿತು, ಅದು ಬೈದ್ಬಿಟ್ಟು ಮುಂದೆ 50 ರೂಪಾಯಿ ನಾವು ಕೊಡ್ತೀವಿ. ಆಮೇಲೆ ಅನದರ್ ಗುಡ್ ಮೂವ್ ಅಂದರೆ, ಕೋಲ್ಡ್ ಸ್ಟೋರೇಜಸ್ 2 ಮಾಡ್ತೀವಿ ಅಂತ ಹೇಳಿದರೆ, ಬಿಜಾಪುರ, ಹೊನ್ನಾಳಿ. ಬಿಜಾಪುರ ಫೈನ್, ಹೊನ್ನಾಳಿ ಏನು ಅಡಿಕೆ ಸ್ಟೋರ್ ಮಾಡ್ತೀರಾ ನೀವು? ಹೊನ್ನಾಳಿ ಯಾಕೆ ಅಂತ ಏನು ಅಲ್ಲಿ ಉಪಯೋಗ ಎಲ್ಲ ಮುಚ್ತಾರೆ. ಓನ್ಲಿ ಕರ್ನಾಟಕದಲ್ಲಿ ಕೋಲ್ಡ್ ಸ್ಟೋರೇಜ್ ಆಕ್ಯುಪೆನ್ಸಿ ರೇಟ್ ಓನ್ಲಿ 47%. 2% ಆಫ್ ದಿ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಇಸ್ ಬೀಯಿಂಗ್ ಸ್ಟೋರ್ಡ್. ನೀಡಿರೋ ಕಡೆ ಬ್ಯಾಡಿಗೆಯಲ್ಲಿ ನೀಡಿದೆ ಅಂಥ ಕಡೆ ಮಾಡಿ. ಈ ಥರ ನೀಡ್ ಬೇಸ್ಡ್ ಸ್ಕೇರ್ಸ್ ರಿಸೋರ್ಸ್ನ ಯೂಸ್ ಮಾಡೋದಕ್ಕೆ ಅಗ್ರಿಕಲ್ಚರಲ್ಲಿ ಸುಮಾರು ನ್ಯೂನ್ಯತೆಗಳಿದೆ. ನಮ್ಮ ಸಮಯ ಇಲ್ಲ, ಇಷ್ಟಕ್ಕೆ ನಿಲ್ಲಿಸ್ತೀನಿ. ಕೃಷ್ಣರಾಜ್ ಸರ್, ಈಗ ಸಂಪನ್ಮೂಲ ಕ್ರೋಢೀಕರಣದ ವಿಚಾರಕ್ಕೆ ಬಂದರೆ, ಟಾರ್ಗೆಟ್ ಇನ್ಕ್ರೀಸ್ ಆಗಿದೆ. ಮೋಟಾರು ವಾಹನ ತೆರಿಗೆ ಕಳೆದ ಬಾರಿ 15,000 ಕೋಟಿ ಇತ್ತು, ಈಗ 15,500. ಅಬಕಾರಿ ಇಲಾಖೆದು 40,000 ಕೋಟಿ ಇತ್ತು, 45,000 ಕೋಟಿ ಮಾಡಿದ್ದಾರೆ. ವಾಣಿಜ್ಯ ತೆರಿಗೆ 1,20,000 ಇತ್ತು, 1,25,000 ಕೋಟಿ ಆಗಿದೆ. ಅದರ ಜೊತೆಗೆ ನೋಂದಣಿ ಮತ್ತು ಮುದ್ರಾಂಕ 28 ಇದ್ದಿದ್ದು 29, 1,000 ಕೋಟಿ ಜಾಸ್ತಿ ಮಾಡಿದ್ದಾರೆ.
ಆವಾಗಲೇ ನಾವು ಉಲ್ಲೇಖ ಮಾಡಿದ್ವಿ, ಅಬಕಾರಿ ಇಲಾಖೆದು ಕಳೆದ ಬಾರಿ 40,000 ಟಾರ್ಗೆಟ್ ಕೊಟ್ಟರು, ಇವರು ಉಲ್ಲೇಖ ಮಾಡಿದರೆ 36,000 ಕೋಟಿ ತನಕ ಕಲೆಕ್ಟ್ ಮಾಡೋದಕ್ಕಾಗಿದೆ ಅಂತ ಹೇಳಿ. ಸಾಮರ್ಥ್ಯವನ್ನ ಮೀರಿದ ಗುರಿಯನ್ನ ನೀಡ್ತಾ ಇದೆಯಾ ಸರ್ಕಾರ ಅನ್ನೋದು ಪ್ರಶ್ನೆ. ಎಕಾನಮಿ ನೋಡೋದಾದರೆ ಭಾರತದ ಎಕಾನಮಿ 7.4% ಗ್ರೋತ್ ಆಗ್ತಾ ಇದೆ. ನಮ್ಮ ಎಕಾನಮಿ 1% ಜಾಸ್ತಿ ಗ್ರೋತ್ ಆಗ್ತಾಯಿದೆ, ಅಂದರೆ 8.1% ಗ್ರೋತ್ ಆಗ್ತಾ ಇದೆ. ಸೊ ಈ ಒಂದು ಗ್ರೋತನ್ನ ಪರ್ಸ್ಪೆಕ್ಟಿವ್ನ ಇಟ್ಕೊಂಡು ರೆವಿನ್ಯೂ ಮೊಬಿಲೈಸೇಷನ್ ಜಾಸ್ತಿ ಆಗುತ್ತೆ ಅಂತ ಅವರ ಒಂದು ಫೋರ್ಕಾಸ್ಟ್. ಸೊ ಆ ಬೇಸಿಸ್ ಮೇಲೆ ಅದು ಮಾಡಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಅನ್ಫೋರ್ಸೀನ್ ಈವೆಂಟ್ಸ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಜಿಯೋಪೊಲಿಟಿಕಲ್ ಸಿಚುವೇಶನ್ ಕ್ರೈಸಿಸ್ ಆಗ್ತಾ ಇದೆ, ಆಯಿಲ್ ಇಂಪೋರ್ಟ್ಸ್ ಎಲ್ಲ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಗ್ತಾ ಇದೆ, ಮತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದು. ಇಂಥ ಸಂದರ್ಭಗಳಲ್ಲಿ ಆ ಒಂದು ಟಾರ್ಗೆಟ್ನ ರೀಚ್ ಆಗಲಿಕ್ಕೆ ಆಗೋದಿಲ್ಲ. ಬಟ್ ಕರ್ನಾಟಕ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಆದ್ದರಿಂದ ರೆವಿನ್ಯೂ ಕಲೆಕ್ಷನ್ನು ಕೂಡ ಅಷ್ಟೇ ಹೆಚ್ಚಾಗ್ಬೋದು ಅನ್ನೋ ಒಂದು ಒಳ್ಳೆ ಪಾಸಿಟಿವ್ ವಿಷನ್ ಇಟ್ಕೊಂಡು ಮಾಡಿರುವಂಥದ್ದು. ಅಂದ್ರೆ ಅಬಕಾರಿ ಇಲಾಖೆದ ಅರ್ಥ ಆಗಲ್ಲ ಸರ್. 45,000 ಕೋಟಿ ನೀವು ಟಾರ್ಗೆಟ್ ಕೊಡ್ತಾ ಇದ್ದೀರಾ ಅಂತಂದ್ರೆ ನೀವು ಹೆಚ್ಚೆಚ್ಚು ಕುಡಿಯೋದಕ್ಕೆ ಪ್ರೋತ್ಸಾಹ ಮಾಡ್ತಿದ್ದೀರಾ, ಅದನ್ನ ಮಾರ್ಕೆಟ್ ಮಾಡ್ತಾ ಇದ್ದೀರಾ ಅನ್ನೋದು ಬರೋದಿಲ್ವಾ ಅಂತ ಹೇಳಿ ಪ್ರಶ್ನೆ ಬರಲ್ವಾ ಅಂತ ಹೇಳಿ. ಹೌದು, ನೀವು ಹೇಳ್ತಿರೋದು ಅದು ಕರೆಕ್ಟು. ಇದು ಕುಡಿಯೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಅಥವಾ ರೆವಿನ್ಯೂನ ಇಂಪಾರ್ಟೆಂಟ್ ಅದು ಅಥವಾ ಆರೋಗ್ಯ ಸ್ವಾಸ್ಥ್ಯ ಇಂಪಾರ್ಟೆಂಟ್ ಅಂತ ನೋಡಿದಾಗ ಈಗ ಏನಾಗ್ತಾ ಇದೆ, ಕೆಲವೊಂದು ಸ್ಟೇಟ್ಸಲ್ಲಿ ಬ್ಯಾನ್ ಆಗಿದೆ. ಫಾರ್ ಎಕ್ಸಾಂಪಲ್ ಗುಜರಾತ್, ಬಿಹಾರ್ ಇಲ್ಲೆಲ್ಲ. ಬಟ್ ಅಲ್ಲೇನು ಕುಡಿಯೋರು ಕಡಿಮೆ ಆಗಿಲ್ಲ, ಅಂದರೆ ಬೇರೆ ಮಾರ್ಗದಿಂದ ಅಲ್ಲಿ ಬರ್ತಾ ಇದೆ, ಅಲ್ಲೂ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ನಾವು ಕನ್ಸಂಪ್ಷನ್ನ ಟ್ರೆಂಡ್ನ ನೋಡಿದಾಗ ಲಿಕ್ಕರ್ ಕನ್ಸಂಪ್ಷನ್ನು ಎಸ್ಪೆಷಲಿ ಬೆಂಗಳೂರು ಇಂಥ ಪ್ರದೇಶಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾದರೆ ಕುಡಿಯೋದು ತಪ್ಪ ಅನ್ನೋದು ಸ್ವಲ್ಪ ಬರ್ತದೆ. ಪ್ರಾಚೀನ ಕಾಲದಿಂದನೂ ಕುಡಿತಾ ಇದ್ದಾರೆ ಜನ. ಅಂದರೆ ಇದು ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ನು ಆಗಬೇಕು. ಆ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ಈಗ ಏನಾಗುತ್ತೆ, ಇವೆಲ್ಲ ಡಿಮೆರಿಟ್ ಗೂಡ್ಸ್, ಇವೆಲ್ಲ ಸಿಗರೇಟು, ಈ ಆಲ್ಕೋಹಾಲು ಇವೆಲ್ಲ. ಸೊ ಎಷ್ಟೇ ಟ್ಯಾಕ್ಸ್ ಹಾಕಿದ್ರೂ ಪೀಪಲ್ ಕುಡಿತಾ ಇದ್ದಾರೆ. ಸೊ ಅದರಿಂದ ಇದು ಟ್ಯಾಕ್ಸನ್ನ ಜಾಸ್ತಿ ಮಾಡೋದ್ರಿಂದ ನಮಗೆ ಅವ್ರಿಗೇನು ಇದಾಗೋದಿಲ್ಲ, ಕನ್ಸಂಪ್ಷನ್ ಏನು ಕಡಿಮೆ ಆಗೋಲ್ಲ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಸ್ವಲ್ಪ ರಿವಿಷನ್ ಆಫ್ ಟ್ಯಾಕ್ಸ್ ಅಪ್ಗ್ರೇಡ್ ಜಾಸ್ತಿ ಮಾಡಿದಾಗ ಅದೇನಾಗುತ್ತೆ, ರೆವಿನ್ಯೂ ಮೊಬಿಲೈಸೇಷನ್ ಜಾಸ್ತಿ ಆಗುತ್ತೆ. ಮತ್ತು ಲೈಸೆನ್ಸು ಕೊಡುವಂಥದ್ದು, ಮತ್ತು ಹೊಸ ಬ್ರೀವರೀಸ್ಗೆ ಪರ್ಮಿಷನ್ ಕೊಡುವಂಥದ್ದು, ಈ ಪ್ರಾಡಕ್ಟನ್ನ ಸ್ಪೆಷಲೈಸೇಷನ್ನು ಅಥವಾ ಪ್ರಾಡಕ್ಟ್ ಡೈವರ್ಸಿಫಿಕೇಷನ್ ಮಾಡುವಂಥದ್ದು. ಸೊ ಇವುಗಳ ಮೂಲಕ ಮೊಬಿಲೈಸೇಷನ್ ಜಾಸ್ತಿ ಮಾಡೋಣ ಅನ್ನೋ ಒಂದು ಅಭಿಪ್ರಾಯ. ರೈಟ್. ಸುರೇಶ್ ಸರ್, ಓವರ್ ಆಲ್ ಬಜೆಟ್ನ ಗಮನಿಸಿದಾಗ ಒಂದು ಒಳ್ಳೆಯ ಬಜೆಟನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಂತ ಅನ್ಸುತ್ತಾ? ಎಷ್ಟು ಪರ್ಸೆಂಟೇಜ್, ಎಷ್ಟು ಮಾರ್ಕ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀರಿ ಬಜೆಟ್ಗೆ? ಸೊ ನನಗೆ ಬಿಗ್ ಐಡಿಯಾಸ್ ಕಾಣಿಸ್ತಾ ಇಲ್ಲ, ವಿಷನ್ ಕಾಣಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಗಿವ್ ಮೋರ್ ದೆನ್ 4 or 5 ಟು ದಿಸ್ ಬಜೆಟ್. 4 or 5 ಅಷ್ಟೇ? ಒಂದು ದೂರದೃಷ್ಟಿಯ ಬಜೆಟ್ ಅಂತ ನನಗೆ ನಿಜವಾಗ್ಲೂ ಏನು ಕಾಣಿಸ್ತಾ ಇಲ್ಲ. ತುಂಬ ಡೀಟೈಲಿಂಗ್ ಇದೆ. ಇನ್ಫ್ಯಾಕ್ಟ್ ಬಹುಶಃ ಮಾಡ್ತಾರೆ ಎಲ್ಲ ಕೆಲಸನೂ ಬಡ್ಜೆಟಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ಅದು ಉದ್ದೇಶ ಆದರೆ ಅದು ಕರೆಕ್ಟಾಗಿರೋ ಉದ್ದೇಶ. ಬಟ್ ಅದು ಬಿಟ್ಟರೆ ನಾನು ಯಾವುದು ದೂರದೃಷ್ಟಿ ಕಾಣಿಸ್ತಾ ಇಲ್ಲ ಬಡ್ಜೆಟಲ್ಲಿ. ಓಕೆ, ಸತೀಶ್ ಸರ್, ನೀವು ಎಷ್ಟು ಮಾರ್ಕ್ಸನ್ನು ಕೊಡ್ತೀರಿ? ನಾನು 7 ಮಾರ್ಕ್ಸ್ ಕೊಡ್ತೀನಿ. ಇದು ದೂರದೃಷ್ಟಿಗಿಂತ ಇದು ಮ್ಯಾಕ್ರೋ ಬಜೆಟಲ್ಲಿ ಇದು ಮೈಕ್ರೋ ಬಜೆಟ್ ಇದೆ. ಇದು ಅಂದರೆ ಭಾಳ ಡೀಟೇಲ್ ಬಜೆಟ್. ಎಲ್ಲ ಒಂದು ಸಣ್ಣ ಹೇಳಿದ್ನಲ್ಲ, ಒಂದು ಕಾಲುವೆ ಕಟ್ಟಿಸ್ತೀವಿ, ಒಂದು ಚೆಕ್ ಡ್ಯಾಮ್ ಕಟ್ತೀವಿ, ಅದು ಸಮೇತ ಮೆನ್ಷನ್ ಆಗಿದೆ. ಇದು ಭಾಳ ಡೀಟೇಲ್. ಔಟ್ ಆಫ್ 10 ಹೇಳ್ಬೇಕಂದ್ರೆ ಲಾಸ್ಟ್ ಬಜೆಟ್ ಏನೋ ಅಂತ ಅದೇ ಮುಂಚೆ ಹೇಳ್ತೀರೇನೋ ಅಂತ ಅನಿಸುತ್ತೆ. ಹಂಗಾಗಿ ಭಾಳ ಡೀಟೈಲಾಗಿ ಬಜೆಟಿಂಗ್ ಹೇಳ್ಬಿಟ್ಟಿದ್ದಾರೆ. ಬಟ್ ಅವ್ರು ಏನು ಎಸ್ಟಿಮೇಟ್ ಮಾಡ್ತಾರೆ, ಬಜೆಟ್ ಎಸ್ಟಿಮೇಟ್ ನೆಕ್ಸ್ಟ್ ರೆಸಿಪ್ಟ್ ಏನು ಹೇಳ್ತದೆ ಅದು ಡೌಟ್ಫುಲ್, ಅದು 100% ಡೌಟ್ಫುಲ್. ಯಾಕಂದರೆ ಈಗ ಸಾರ್ ಹೇಳ್ದಂಗೆ 8% ನಾವು ಗ್ರೋತ್ ಇದ್ದೀವಿ ಅಂತಂದರೆ, ಸೊ ಈಗ 1 ಲಕ್ಷ ಕೋಟಿ ಈ ಸತಿ ನಾವು GST ಬಂದಿದೆ ನಮ್ಮ ಪಾಲಿಗೆ ಅಂದರೆ ಈಗ 8% ಈಸ್ 8 lakh crores, 8,000 ಕೋಟಿ ಬರುತ್ತೆ. ಅವ್ರು ಎಸ್ಟಿಮೇಟ್ ಮಾಡೋದು 1,25,000 ಕೋಟಿ ದೇ ಆರ್ ಎಸ್ಟಿಮೇಟಿಂಗ್ ಅಂದರೆ ಇಂಟು 3 times ಮಾಡ್ತಾರೆ. ಅಂದರೆ 25% ಗ್ರೋತ್ ಆಗಬೇಕು. ಈಗ ನಮ್ಮದು ಬರೀ GST 25% ಆಗಬೇಕು. ಈಗ ಸೆಂಟ್ರಲ್ ಎಕ್ಸೈಸ್ ತಗೊಂಡ್ರೆ 33,000 ಕೋಟಿ ನಮ್ಮ ಕಲೆಕ್ಷನ್ ಇದೆ. ಇಲ್ಲಿ ಬಿಡಿ ಇನ್ನೊಂದು 4,000 ಕೋಟಿ ಎಕ್ಸ್ಟ್ರಾ ಬರ್ಬೋದು. ಅವರು ಈಗ ಹೇಳೋದು 45,000 ಕೋಟಿ ಬರುತ್ತೆ ಅಂತ. ಸೊ ಏನಾಗುತ್ತೆ, 10% ಅಂದರೆ ಆಲ್ಮೋಸ್ಟ್ ರೆಸಿಪ್ಟಿಗಿಂತ 15% ಜಾಸ್ತಿ ನೆಕ್ಸ್ಟ್ ಇಯರ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ಎಲ್ಲಾದ್ರೂ ಸ್ಟ್ಯಾಂಪ್ ರಿಜಿಸ್ಟ್ರೇಷನ್ ಅಷ್ಟೇ. ಈ ಸತಿ 29,000 ಕೋಟಿ ಇದೆ. 29,000 ಲಾಸ್ಟ್ ಟೈಮ್ ಇದು ರಿಜಿಸ್ಟ್ರೇಷನ್ 20,000 ಕೋಟಿ ಅಷ್ಟೇ ಬಂದಿರೋದು.
ಸೊ ಆಲ್ಮೋಸ್ಟ್ ಈಗ 20% 25% ಜಾಸ್ತಿ ಮಾಡ್ದಂಗೆ ಆಯಿತು. ಸೊ ಇಲ್ಲಿ ಏನಾಗಿದೆ ಬಜೆಟಲ್ಲಿ ಅಂತಂದರೆ, ಈಗ ಬಜೆಟ್ GSDPಗೆ ನಾವೇನು ಈ ಸಾಲ ತಗೊಳಕ್ಕೆ ಬೇಕಾಗಿತ್ತು, ಸೊ ಗ್ರೋತ್ ಒಂದು ಕಡೆ ತೋರಿಸ್ಬಿಟ್ಟು ಸಾಲ ಜಾಸ್ತಿ ಮಾಡ್ಕೊಳಕ್ಕೆ ಇದು ಗ್ರೋತ್ ಅಷ್ಟೇ ಇದು. ರೈಟ್ ಸರ್. ಕೃಷ್ಣ ವೆಂಕಟರೆಡ್ಡಿ ಸರ್, ಮೊದಲಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ ಸಿದ್ದರಾಮಯ್ಯ ಅವರ ಈ ಬಜೆಟ್ಗೆ? ಮಾರ್ಕ್ಸು ಕೃಷಿಗೆ ಸಂಬಂಧಪಟ್ಟಿಗೆ ಅಷ್ಟೇ ಹೇಳ್ತೀನಿ. ಅದ್ರ ಜೊತೆಗೆ ಒಂದು ನೋಟ್ ವರ್ದಿ ಅಂದರೆ 50 ವರ್ಷಗಳ ಹಿಂದುಗಡೆ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ಕಾಲೇಜನ್ನು ಮಂಗಳೂರಲ್ಲಿ ಸ್ಥಾಪನೆ ಮಾಡಿದರು, ಫಸ್ಟ್ ಇನ್ ಏಷ್ಯಾ. ಹೌದು. ಇವಾಗ 50 ವರ್ಷ ಆದಮೇಲೆ ಜ್ಞಾನೋದಯ ಆಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದ್ದಾರೆ. ವೆಲ್ಕಮ್ ಚೇಂಜ್. ಅದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಬಾರ್ದು. ಇವಾಗ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬೆಂಗಳೂರಿಗೆ ಬರ್ತಾ ಇದೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಕರ್ನಾಟಕಕ್ಕೆ ಇಂಡಿಯಾಗೆ ಬರ್ತಾ ಇದೆ. ನಾವು ಇಟ್ ಈಸ್ ಟೈಮ್ ಟು ಮೇಕ್ ಇಟ್ ಆಸ್ ಇಂಟರ್ನ್ಯಾಷನಲ್ ಫಿಶರೀಸ್ ಕಾಲೇಜ್, ಅಟ್ರ್ಯಾಕ್ಟ್ ಸ್ಟೂಡೆಂಟ್ಸ್ ಫ್ರಮ್ ಅಕ್ರಾಸ್ ದಿ ವರ್ಲ್ಡ್, ಸೌತ್ ಈಸ್ಟ್ ಏಷ್ಯನ್ ನೇಷನಿಂದ ಅದನ್ನು ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಬದಲು ಇಂಟರ್ನ್ಯಾಷನಲ್ ಕಾಲೇಜ್ ಅಂತ ಮಾಡಿ ಸಾಕಷ್ಟು ಒತ್ತು ಕೊಡೋದಿದೆ. ಈ ದೃಷ್ಟಿಯಿಂದ ಕೃಷಿಗೆ ಸಂಬಂಧಪಟ್ಟಂಗೆ ನಾನು ಕೇವಲ 5 ಮಾರ್ಕ್ಸ್ ಔಟ್ ಆಫ್ 10 ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ. ರೈಟ್ ಸರ್. ಕೃಷ್ಣರಾಜ್ ಸರ್, ನೀವು ಸಲಹಾ ಸಮಿತಿಯಲ್ಲಿ ಇದ್ದವರು, ಕೊಟ್ಟಂತಹ ಸಲಹೆಗಳಲ್ಲಿ ಬಜೆಟ್ನಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಅದನ್ನು ಕವರ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಕುತೂಹಲ. ಮಾರ್ಕ್ಸ್ ಆನಂತರ ಕೇಳ್ತೀನಿ ಸರ್, ಎಷ್ಟು ಇನ್ಕ್ಲೂಡ್ ಮಾಡಿದ್ದಾರೆ? 11G ಅಂತ ಏನು ಎಕಾನಮಿ ಅಂತ ಮಾಡಕ್ಕೆ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಆಶಯಗಳಿದೆ. ಇಂಟೆನ್ಷನ್ಸ್ ಆರ್ ಗುಡ್, ಅದು ಇಂಪ್ಲಿಮೆಂಟೇಷನ್ ಆಗಬೇಕು. ಮತ್ತು ಒಂದು ಇಡೀ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವ ದೃಷ್ಟಿಕೋನದಲ್ಲಿ ಈ ಬಜೆಟ್ ರೂಪಿತ ಆಗಿರುವಂಥದ್ದು. ಬಟ್ ಅವರು ಇನ್ನೊಂದು ಮೆನ್ಷನ್ ಮಾಡಿದ್ರು ಸರ್, ಈ GST ಸ್ಲ್ಯಾಬ್ನಲ್ಲಿ ಆದಂತಹ ಚೇಂಜ್, ಸೆಂಟ್ರಲ್ ಮಾಡಿದಂತಹ ಚೇಂಜು 10,000 ಕೋಟಿಯಷ್ಟು ನಮಗೆ ಲಾಸ್ ಮಾಡಿದೆ. ಮುಂದಿನ ವರ್ಷಕ್ಕದು 15,000 ಕೋಟಿ ಲಾಸ್ ಆಗುತ್ತೆ, ನಮ್ಮ ರಾಜಸ್ವದಲ್ಲಿ ನಮಗೆ ಕಡಿಮೆ ಬಂದ್ಬಿಡುತ್ತೆ ಅಂತ ಹೇಳಿ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಸ್ಟೇಟಿಗೆ ಅಂತ ಹೇಳಿ ಸರ್, ಈ ಡಿಸಿಷನ್, ಸೆಂಟ್ರಲ್ ಡಿಸಿಷನ್? ಇದು ಖಂಡಿತ ಎಫೆಕ್ಟ್ ಆಗುತ್ತೆ. ಬಟ್ ಏನಂತಂದರೆ, ಇದು GST ಕಲೆಕ್ಷನ್ ಜಾಸ್ತಿ ಆಯಿತು ಅಂತಂದಾಗ ಅದ್ರ ಶೇರು ವಾಪಸ್ ಬರ್ತದೆ. ಕಲೆಕ್ಷನ್ ಆಗದೆ ಇದ್ದಾಗ ದೊಡ್ಡ ಸಮಸ್ಯೆ. ಬಟ್ 16th ಫೈನಾನ್ಸ್ ಕಮಿಷನಲ್ಲಿ ಇವರು ರಿಕ್ವೆಸ್ಟ್ ಮಾಡಿದ್ದು ಏನು ಅಂತಂದರೆ 42% ಸ್ಟೇಟ್ಸ್ಗಳಿಗೆ ಬರಬೇಕು ಅನ್ನೋದು ಒಂದಿತ್ತು. ಜೊತೆಗೆ ಇದನ್ನು ಕೂಡ 4.13 ಏನಿದೆ ಅದಕ್ಕಿಂತನೂ ಜಾಸ್ತಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅದೆರಡು ಬರಲಿಲ್ಲ. 4.79 ನಿರೀಕ್ಷೆ ಮಾಡಿದ್ದು, ಅಷ್ಟು ಕೊಟ್ಟಿಲ್ಲ. ಒಂದು ಅವರು ಅಪ್ರಿಷಿಯೇಟ್ ಮಾಡ್ತಿರೋದು ಏನಂತಂದರೆ, ಈ ಒಂದು ಗ್ರೋತ್ ರೇಟನ್ನು, GSDP ಗ್ರೋತ್ ರೇಟನ್ನು ಈ ಕಮಿಟಿ ಹೊಸ ಫಾರ್ಮುಲಾದಲ್ಲಿ ಹಾಕ್ಕೊಂಡಿರೋದು, ಅದು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ರೆವಿನ್ಯೂ ಕಲೆಕ್ಷನ್ ಬಂದಾಗ ಈಗ ಅದು ಸ್ಟೇಟು ಮತ್ತು ಸೆಂಟ್ರಲ್ ನಡುವೆ ಅದು ಇನ್ನೂ ವಿವಾದ ಇರದೇ ಇರ್ತದೆ. ಅದು ಯಾಕಂತಂದರೆ ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸೆಸ್ಸು ಮತ್ತು ಸರ್ಚಾರ್ಜನ್ನು ವಿಪರೀತವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ಕೊಳ್ತಾ ಇದ್ದಾರೆ. ಅದನ್ನು ಇವ್ರ ಜೊತೆ ಶೇರ್ ಮಾಡ್ತಾ ಇಲ್ಲ ಸ್ಟೇಟ್ಗಳ ಜೊತೆ. ಮತ್ತು ಈ ಸ್ಟೇಟ್ಗಳಿಗೂ ಸೆಸ್ಸನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ಯೂನಿಯನ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಮಧ್ಯ ಈ ಒಂದು ಆದಾಯ ಹಂಚಿಕೆಯಲ್ಲಿ ಅಥವಾ ಟ್ಯಾಕ್ಸ್ ಡಿವಲ್ಯೂಷನಲ್ಲಿ ಸಮಸ್ಯೆಗಳಿದೆ. ಬಟ್ ಒಟ್ಟಾರೆ ಬಜೆಟ್ಟು ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ಸಾಲವನ್ನು ಜಾಸ್ತಿ ಮಾಡಿ ಎಲ್ಲರಿಗೂ ಹಂಚುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಹಂಚಿದ್ದಾರೆ ಅಂತ ಸಿ ಏನಾಗುತ್ತೆ, ಸಾಲ ಮಾಡದೆ ಈಗ ನೀವು ಒಂದು ಮನೆ ಕಟ್ಟಬೇಕು ಅಂತಂದರೆ ಸಾಲ ಮಾಡಿನೇ ಮನೆ ಕಟ್ಟಬೇಕು. ಅದು ಅಪ್ರಿಷಿಯೇಟ್ ಆಗ್ತಾ ಹೋಗ್ತದೆ, ಅದು ಇನ್ಕಮ್ ಆಗುತ್ತೆ ನಿಮಗೆ. ಇಲ್ಲಿ ಸಾಲ ಮಾಡಿ ನೀವು ಮದುವೆ ಮಾಡೋದು ಅಥವಾ ಇನ್ನೊಂದು ಮಾಡೋದಾದರೆ ಅದು ಇನ್ವೆಸ್ಟ್ಮೆಂಟ್ ಆಗಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಬೇಕು. ಈ 5 ಗ್ಯಾರಂಟೀಸೂ ಕೂಡ ಹಾಗೆ. 5 ಗ್ಯಾರಂಟೀಸನ್ನ ಜನಗಳು ಒಂದು ಕುರಿ ಕೋಳಿ ಮೇಕೆ ಮಾಡೋದಕ್ಕೆ ಅಥವಾ ಆಸ್ತಿ ಕೊಂಡ್ಕೊಳ್ಳೋದಕ್ಕೆ, ಅಸೆಟ್ ಕ್ರಿಯೇಷನ್ ಮಾಡೋದಕ್ಕೆ, ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಬಳಸ್ಕೊಂಡಾಗ ಅದು ಉಪಯೋಗ ಆಗುತ್ತೆ. ನೀವು ಯಾವ ರೀತಿ ಎಕ್ಸ್ಪೆಂಡಿಚರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಮಾಡಿದಾಗ ಅದು ತೊಂದರೆ ಆಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಉಪಯೋಗಿಸ್ಕೊಂಡಾಗ ಅದು ಅಸೆಟ್ಟು ನಿಮಗೆ ಮತ್ತೆ ಇನ್ಕಮನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಅದು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ. ಫೈನಲಿ ಮಾರ್ಕ್ಸ್ ಎಷ್ಟು ಕೊಡ್ತೀರಿ ಸರ್ ಈ ಬಜೆಟ್ಗೆ? ಔಟ್ ಆಫ್ 10 8 ಮಾರ್ಕ್ಸ್, ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟಿದ್ದು ನೀವೇನು?
ರೈಟ್ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಬಜೆಟ್ನ ಸರಳವಾಗಿ ವೀಕ್ಷಕರಿಗೆ ವಿವರಿಸುವಂಥ ಕೆಲಸ ಮಾಡಿದ್ರಿ. ಸುರೇಶ್ ಸರ್, ಕೃಷ್ಣರಾಜ್ ಸರ್, ಹಾಗೆ ವೆಂಕಟರೆಡ್ಡಿ ಸರ್, ಸತೀಶ್ ಸರ್, ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.